ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ವಿದ್ಯಾಲಯದ ಇವತ್ತಿನ ಪ್ರಚಲಿತ ಘಟನೆಗಳ ವಿಶ್ಲೇಷಣೆಗೆ ಸ್ವಾಗತ. ನೋಡಿ, ಜಗತ್ತು ಎಷ್ಟು ವೇಗವಾಗಿ ಬದಲಾಗ್ತಿದೆ ಅಲ್ವಾ? ಅದರ ಜೊತೆಗೆ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳ ಸ್ವರೂಪವೂ ಬದಲಾಗ್ತಿದೆ. ಹಾಗಾದ್ರೆ ಇತ್ತೀಚಿನ ಪ್ರಮುಖ ಬೆಳವಣಿಗೆಗಳು ಯಾವುವು? ಟೆಕ್ನಾಲಜಿಯಿಂದ ಹಿಡಿದು ಪರಿಸರದವರೆಗೆ ಇವತ್ತಿನ ಪ್ರಚಲಿತ ವಿದ್ಯಮಾನಗಳನ್ನು ಒಟ್ಟಿಗೆ ಅರ್ಥ ಮಾಡ್ಕೊಳ್ಳೋಣ. ಇಂದು ನಾವು ಚರ್ಚಿಸೋ ಪ್ರತಿಯೊಂದು ಟಾಪಿಕ್ ಕೂಡ ಪರೀಕ್ಷೆಯ ದೃಷ್ಟಿಯಿಂದ ಅಷ್ಟೇ ಅಲ್ಲ, ನಮ್ಮ ದೇಶ ಯಾವ ದಿಕ್ಕಿನಲ್ಲಿ ಸಾಗುತ್ತಿದೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೂ ತುಂಬಾನೇ ಮುಖ್ಯ. ಸರಿ, ಮೊದಲಿಗೆ ಒಂದು ಸೂಪರ್ ಟೆಕ್ನಾಲಜಿ ಬಗ್ಗೆನೇ ಮಾತಾಡೋಣ. ನಾವೆಲ್ಲ ಎಟಿಎಂಗೆ ಹೋಗಿ ಹಣ ತಗೋತೀವಿ, ಅದು ಕಾಮನ್. ಆದರೆ ಅಡಿಗೆ ಗ್ಯಾಸ್ ಅಂದ್ರೆ LPG ಸಿಲಿಂಡರನ್ನ ಎಟಿಎಂನಿಂದ ತಗೊಳ್ಳೋದನ್ನ ಊಹಿಸ್ಕೊಳಕ್ಕಾಗತ್ತಾ? ಹೌದು, ಈಗ ಅದು ನಿಜ. ಹಾಗಾದ್ರೆ ಭಾರತದ ಈ ಮೊದಲ LPG ATM ಅನ್ನು ಯಾವ ನಗರದಲ್ಲಿ ಸ್ಥಾಪಿಸಲಾಗಿದೆ? ಮುಂಬೈನಲ್ಲ, ನವದೆಹಲಿಯಲ್ಲ, ಗುರುಗ್ರಾಮ್ ಅಥವಾ ನಮ್ಮ ಬೆಂಗಳೂರಲ್ಲ? ಸರಿಯಾದ ಉತ್ತರ ಗುರುಗ್ರಾಮ್. ನೋಡಿ, ಇದು ಭಾರತ್ ಪೆಟ್ರೋಲಿಯಂನ ಒಂದು ಅದ್ಭುತ ಐಡಿಯಾ. ಇದೊಂದು ಬರೀ ಮಷೀನ್ ಅಲ್ಲ, ಜನರ ಜೀವನವನ್ನೇ ಬದಲಾಯಿಸುವ ಪ್ರಯತ್ನ. ರಾತ್ರಿ ಗ್ಯಾಸ್ ಖಾಲಿ ಆದ್ರೆ ಏನ್ ಮಾಡೋದು ಅನ್ನೋ ಟೆನ್ಷನ್ ಇನ್ನೂ ಇಲ್ಲ, ಯಾಕಂದ್ರೆ ಇದು 24/7 ಓಪನ್. ಬರೀ 2 ನಿಮಿಷದಲ್ಲಿ ಯಾರ ಸಹಾಯನೂ ಇಲ್ಲದೆ ಸಿಲಿಂಡರ್ ನಮ್ಮ ಕೈಗೆ ಸಿಗುತ್ತೆ. ಇದು ನಿಜಕ್ಕೂ ಒಂದು ಗೇಮ್ ಚೇಂಜರ್ ಅಲ್ವಾ? ಸರಿ, ಟೆಕ್ನಾಲಜಿಯಿಂದ ಈಗ ಸ್ವಲ್ಪ ಗವರ್ನೆನ್ಸ್ ಕಡೆಗೆ ಹೋಗೋಣ. ನಮ್ಮ ದೇಶದ ಸಾಮಾಜಿಕ ನ್ಯಾಯದ ವಿಚಾರದಲ್ಲಿ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ಅಂದ್ರೆ NCBC ತುಂಬಾನೇ ಮುಖ್ಯವಾದ ಪಾತ್ರ ವಹಿಸುತ್ತೆ. ಸೊ, ಇತ್ತೀಚೆಗೆ ಈ ದೊಡ್ಡ ಸಂಸ್ಥೆಗೆ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕ ಆಗಿದ್ದಾರೆ? ಉತ್ತರ ಸಾಧ್ವಿ ನಿರಂಜನ್ ಜ್ಯೋತಿ. ನೋಡಿ, NCBC ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಇದು 1993ರಲ್ಲಿ ಶುರುವಾದಾಗ ಇದೊಂದು ಕಾನೂನುಬದ್ಧ ಸಂಸ್ಥೆ ಅಷ್ಟೇ ಆಗಿತ್ತು. ಆದರೆ 2018ರಲ್ಲಿ ಬಂದ 102ನೇ ತಿದ್ದುಪಡಿ ಇದಕ್ಕೊಂದು ಸಂವಿಧಾನಿಕ ಸ್ಥಾನಮಾನ ಕೊಡ್ತು. ಅಂದ್ರೆ ಏನ್ ಗೊತ್ತಾ, ಹಿಂದುಳಿದ ವರ್ಗಗಳ ಹಕ್ಕುಗಳನ್ನು ರಕ್ಷಿಸೋಕೆ ಇದಕ್ಕೆ ಈಗ ಇನ್ನೂ ಹೆಚ್ಚಿನ ಪವರ್ ಬಂದಿದೆ. ಇದರಲ್ಲಿ ಒಬ್ರು ಅಧ್ಯಕ್ಷರು, ಒಬ್ರು ಉಪಾಧ್ಯಕ್ಷರು ಮತ್ತೆ 3 ಜನ ಸದಸ್ಯರು ಇರ್ತಾರೆ. ಒಟ್ಟು 5 ಜನ. ಇವರ ಅಧಿಕಾರಾವಧಿ 3 ವರ್ಷ. ನಮ್ಮ ಮುಂದಿನ ಪ್ರಶ್ನೆ ಒಂದು ಸ್ಕೀಮ್ ಬಗ್ಗೆ. ಪ್ರಗತಿ ಪಥ ಹೆಸರೇ ಹೇಳ್ತಿದೆ ಇದು ಡೆವಲಪ್ಮೆಂಟ್ಗೆ ಸಂಬಂಧಿಸಿದ್ದು ಅಂತ. ಆದರೆ ಈ ಪ್ರಗತಿ ಯಾವ ಕ್ಷೇತ್ರದ್ದು? ನಗರಗಳದ, ಇಂಡಸ್ಟ್ರಿಗಳದ, ಅಥವಾ ನಮ್ಮ ಹಳ್ಳಿಗಳ ರಸ್ತೆಗಳದ? ಕರೆಕ್ಟ್ ಆನ್ಸರ್, ಗ್ರಾಮೀಣ ರಸ್ತೆ ಸಂಪರ್ಕ. ಇದು ನಮ್ಮ ಕರ್ನಾಟಕ ಸರ್ಕಾರದ ಒಂದು ಬಹುಮುಖ್ಯ ಯೋಜನೆ. ಯೋಚನೆ ಮಾಡಿ, ಹಳ್ಳಿಗಳಿಂದ ಪಟ್ಟಣಕ್ಕೆ ಬೆಳೆ ತರಬೇಕಾದ್ರೆ, ಮಕ್ಕಳು ಸ್ಕೂಲಿಗೆ ಹೋಗ್ಬೇಕಾದ್ರೆ ಅಥವಾ ಎಮರ್ಜೆನ್ಸಿಯಲ್ಲಿ ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ಒಳ್ಳೆ ರೋಡ್ ಎಷ್ಟು ಮುಖ್ಯ ಅಲ್ವಾ? ಈ ಯೋಜನೆ ಆ ಬೇಸಿಕ್ ಅಗತ್ಯವನ್ನ ಪೂರೈಸುತ್ತೆ. ಅದಕ್ಕೆ ಇದು ನಗರ ಅಥವಾ ಕೈಗಾರಿಕೆಗೆ ನೇರವಾಗಿ ಸಂಬಂಧಿಸಿದ್ದಲ್ಲ. ಓಕೆ, ಈಗ ಸ್ವಲ್ಪ ಡೀಪಾಗಿ ಯೋಚನೆ ಮಾಡಬೇಕಾದ ಪ್ರಶ್ನೆ ಬಂದಿದೆ. ಸಾಹಿತ್ಯ ಲೋಕದ ಒಂದು ದೊಡ್ಡ ಪ್ರಶಸ್ತಿ ಸರಸ್ವತಿ ಸಮ್ಮಾನ್, ಇದರ ಬಗ್ಗೆ 3 ಸ್ಟೇಟ್ಮೆಂಟ್ಸ್ ಇದೆ. ಮೊದಲನೇದು, ಹರ ಪಾರ್ವತಿ ಕಥಾ ಕಾದಂಬರಿ ಬರೆದವರು ರಾಮಕುಮಾರ್ ಮುಖೋಪಾಧ್ಯಾಯ. ಎರಡನೇದು, ಈ ಪ್ರಶಸ್ತಿಯನ್ನ 1991ರಲ್ಲಿ KK ಬಿರ್ಲಾ ಫೌಂಡೇಶನ್ ಶುರು ಮಾಡಿತು. ಇನ್ನು 3ನೇದು, ಇದು ಬರೀ ಇಂಗ್ಲಿಷ್ ಪುಸ್ತಕಗಳಿಗೆ ಮಾತ್ರ ಸಿಗತ್ತೆ ಅಂತ. ಇದರಲ್ಲಿ ಯಾವ್ದು ಸರಿ? ಇಲ್ಲಿ ಮೊದಲೆರಡು ಸ್ಟೇಟ್ಮೆಂಟ್ಸ್ ಮಾತ್ರ ಸರಿ. ಹರ ಪಾರ್ವತಿ ಕಥಾ ಇದು ಒಂದು ಬಂಗಾಳಿ ಕಾದಂಬರಿ. 2025ರ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಗೆದ್ದಿದೆ. ಮತ್ತು ಈ ಪ್ರಶಸ್ತಿಯನ್ನ 1991ರಲ್ಲಿ KK ಬಿರ್ಲಾ ಫೌಂಡೇಶನ್ ಶುರು ಮಾಡಿದ್ದು ನಿಜ. ಆದರೆ 3ನೇ ಸ್ಟೇಟ್ಮೆಂಟ್ ತಪ್ಪು. ಯಾಕೆಂದ್ರೆ ನಮ್ಮ ಸಂವಿಧಾನದ 8ನೇ ಶೆಡ್ಯೂಲ್ನಲ್ಲಿರೋ ಯಾವುದೇ ಭಾರತೀಯ ಭಾಷೆಯ ಶ್ರೇಷ್ಠ ಕೃತಿಗೆ ಈ ಪ್ರಶಸ್ತಿ ಸಿಗತ್ತೆ. ನಮ್ಮ ಹೆಮ್ಮೆಯ ಸಾಹಿತಿ SL ಭೈರಪ್ಪ ಅವರಿಗೂ 2010ರಲ್ಲಿ ಈ ಗೌರವ ಸಿಕ್ಕಿತ್ತು ಅನ್ನೋದನ್ನ ನೆನ್ಪಿಟ್ಕೋಬೇಕು. ನಮ್ಮ 5ನೇ ಪ್ರಶ್ನೆ ಡಿಜಿಟಲ್ ಇಂಡಿಯಾ ಬಗ್ಗೆ. ಪ್ರಿಸಮ್ SG ಅಂತ ಒಂದು ಹೊಸ ಪೋರ್ಟಲ್ ಶುರುವಾಗಿದೆ. ಸಾಮಾನ್ಯವಾಗಿ ಈ ಸರ್ಕಾರಿ ಪೋರ್ಟಲ್ಗಳು ಯಾವುದಾದ್ರೂ ಒಂದು ಕೆಲಸವನ್ನ ಸುಲಭ ಮಾಡೋಕ್ಕಿರುತ್ತೆ. ಹಾಗಾದ್ರೆ ಈ ಪೋರ್ಟಲ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದು? ಹೆಲ್ತ್, ಎಜುಕೇಷನ್, ಇನ್ಫ್ರಾಸ್ಟ್ರಕ್ಚರ್ ಅಥವಾ ಅಗ್ರಿಕಲ್ಚರ್? ಉತ್ತರ ರಸ್ತೆ ಮತ್ತು ರೈಲ್ವೆ ಮೂಲಸೌಕರ್ಯ. ಇನ್ನೂ ಸ್ಪೆಸಿಫಿಕ್ ಆಗಿ ಹೇಳೋದಾದ್ರೆ, ರೋಡ್ ಮೇಲೆ ರೈಲ್ವೆ ಬ್ರಿಡ್ಜ್ ಅಂದ್ರೆ ROB ಕಟ್ಟುವಂಥ ದೊಡ್ಡ ಪ್ರಾಜೆಕ್ಟ್ಸ್ಗಳಿಗೆ ಇದನ್ನು ಬಳಸ್ತಾರೆ. ಇದರ ದೊಡ್ಡ ಅಡ್ವಾಂಟೇಜ್ ಏನು ಗೊತ್ತಾ? ಪರ್ಮಿಷನ್ಗೋಸ್ಕರ ಆಫೀಸ್ನಿಂದ ಆಫೀಸ್ಗೆ ಅಲಿಯೋದು ತಪ್ಪುತ್ತೆ. ವೆರಿಫಿಕೇಷನ್, ಡಾಕ್ಯುಮೆಂಟ್ ಸಬ್ಮಿಷನ್ ಎಲ್ಲವೂ ಆನ್ಲೈನ್. ಇದರಿಂದ ಪ್ರಾಜೆಕ್ಟ್ಗಳು ಫಾಸ್ಟ್ ಆಗಿ ಮುಗಿಯುತ್ತೆ. ಈಗ ಇಡೀ ಜಗತ್ತು ಮಾತಾಡ್ತಿರೋ ಒಂದು ದೊಡ್ಡ ವಿಷಯ ಅಂದ್ರೆ ಎನ್ವೈರ್ಮೆಂಟ್ ಕಡೆ ಬರೋಣ. ಕ್ಲೈಮೇಟ್ ಚೇಂಜ್ನ ಕಂಟ್ರೋಲ್ ಮಾಡೋಕೆ ಪ್ರತಿಯೊಂದು ದೇಶವೂ ತಮ್ಮ NDC ಟಾರ್ಗೆಟ್ಗಳನ್ನು ಇಟ್ಕೊಂಡಿದೆ. ಅಂದ್ರೆ ರಾಷ್ಟ್ರೀಯವಾಗಿ ನಿರ್ಧರಿಸಿದ ಕೊಡುಗೆ ಅಂತ. ಹಾಗಾದ್ರೆ ಭಾರತದ ಟಾರ್ಗೆಟ್ ಪ್ರಕಾರ 2035ರ ವೇಳೆಗೆ ನಮ್ಮ ಎಲೆಕ್ಟ್ರಿಸಿಟಿಯಲ್ಲಿ ನಾನ್ ಫಾಸಿಲ್ ಫ್ಯೂಲ್ ಅಂದ್ರೆ ಪೆಟ್ರೋಲ್ ಡೀಸೆಲ್ ಅಲ್ಲದ ಇಂಧನದ ಪಾಲು ಎಷ್ಟಿರಬೇಕು? ಸರಿಯಾದ ಉತ್ತರ ಬರೋಬ್ಬರಿ 60%. ಇದು ಸುಲಭದ ಟಾರ್ಗೆಟ್ ಅಲ್ಲ. ಅಂದ್ರೆ 2035ರಷ್ಟೊತ್ತಿಗೆ ನಮ್ಮ ದೇಶದಲ್ಲಿ ಉತ್ಪಾದನೆಯಾಗೋ ಒಟ್ಟು ಕರೆಂಟ್ನಲ್ಲಿ 60% ಸೋಲಾರ್, ವಿಂಡ್ ಈ ಥರದ ಕ್ಲೀನ್ ಎನರ್ಜಿಯಿಂದ ಬರಬೇಕು. ಇದು ನಮ್ಮ ದೇಶದ ಗುರಿ ಅಷ್ಟೇ ಅಲ್ಲ, ಪ್ಯಾರಿಸ್ ಒಪ್ಪಂದದ ಅಡಿಯಲ್ಲಿ ಇಡೀ ಜಗತ್ತಿಗೆ ನಾವು ಕೊಟ್ಟಿರೋ ಮಾತು. ನಮ್ಮ 7ನೇ ಪ್ರಶ್ನೆ ಮಹಿಳಾ ಸಬಲೀಕರಣಕ್ಕೆ ಸಂಬಂಧಿಸಿದ ಒಂದು ಯೋಜನೆ ಬಗ್ಗೆ. ಶಿ ಮಾರ್ಟ್. ಆ ಹೆಸರಲ್ಲೇ ಶಿ ಮತ್ತೆ ಮಾರ್ಟ್ ಅಂತ 2 ಪದ ಇದೆ. ಇದು ಏನಾದ್ರೂ ಕ್ಲೂ ಕೊಡ್ತಿದ್ಯಾ? ಇದರ ಮುಖ್ಯ ಉದ್ದೇಶ ಏನಾಗಿರ್ಬೋದು? ಉತ್ತರ ತುಂಬಾ ಸಿಂಪಲ್. ಸ್ವಸಹಾಯ ಸಂಘಗಳ ಮಹಿಳೆಯರು ತಯಾರಿಸಿದ ವಸ್ತುಗಳನ್ನ ನೇರವಾಗಿ ಗ್ರಾಹಕರಿಗೆ ತಲುಪಿಸೋದು. ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಶುರು ಮಾಡಿರೋ ಈ ಯೋಜನೆ SHG ಮಹಿಳೆಯರಿಗೆ ಒಂದು ದೊಡ್ಡ ಮಾರುಕಟ್ಟೆನೇ ಕೊಡುತ್ತೆ. ಇದರಿಂದ ಏನಾಗುತ್ತೆ, ಆ ಮಹಿಳೆಯರ ಪ್ರಾಡಕ್ಟ್ಸ್ ಡೈರೆಕ್ಟ್ ಆಗಿ ಜನರಿಗೆ ಸಿಗುತ್ತೆ. ಮಧ್ಯವರ್ತಿಗಳ ಕಾಟ ಇರಲ್ಲ. ಇದರಿಂದ ಹಳ್ಳಿಯ ಎಕಾನಮಿ ಸ್ಟ್ರಾಂಗ್ ಆಗತ್ತೆ, ಮಹಿಳೆಯರಿಗೆ ಸ್ವಂತ ಆದಾಯ ಸಿಗತ್ತೆ. ಓಕೆ,
ಈಗ ಸೈನ್ಸ್ ಅಂಡ್ ಟೆಕ್ನಾಲಜಿಯ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ಗೆ ಹೋಗೋಣ. ಟಿನ್ ಆಕ್ಸೈಡ್ ಮೆಸೋಪೋರಸ್ ಬೀಡ್ಸ್ ಹೆಸರು ಸ್ವಲ್ಪ ಕಷ್ಟ ಇದೆ ಅಲ್ವಾ? ಇವನ್ನ ಬ್ಯಾಟರಿ ಸೆನ್ಸರ್ಗಳಲ್ಲಿ ಯೂಸ್ ಮಾಡ್ತಾರೆ. ಆದರೆ ಇವು ಹೇಗೆ ತಯಾರಾಗುತ್ತೆ ಅನ್ನೋದ್ರ ಬಗ್ಗೆ ಈ 4 ಸ್ಟೇಟ್ಮೆಂಟ್ಗಳಲ್ಲಿ ಯಾವುದು ಸರಿ? ಸ್ವಲ್ಪ ಟೆಕ್ನಿಕಲ್ ಪ್ರಶ್ನೆ, ಗಮನ ಕೊಟ್ಟು ಯೋಚನೆ ಮಾಡಿ. ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ. ಈ ಪ್ರೋಸೆಸ್ ಹೇಗಿರುತ್ತೆ ಅಂತ ನೋಡೋಣ. ಸ್ಟಾರ್ಟಿಂಗ್ನಲ್ಲಿ ಈ ಪಾರ್ಟಿಕಲ್ಸ್ ಅಮಾರ್ಫಸ್ ಆಗಿರುತ್ತೆ. ಅಂದರೆ ಅದಕ್ಕೊಂದು ಶೇಪ್ ಇರಲ್ಲ, ಎಲ್ಲೆಂದರಲ್ಲಿ ಹರಡಿರುತ್ತೆ. ಆದರೆ ಅದನ್ನು 400 ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ಹೀಟ್ ಮಾಡಿದಾಗ ಅದು ಕ್ರಿಸ್ಟಲೈನ್ ಸ್ಟ್ರಕ್ಚರ್ಗೆ ಬರುತ್ತೆ. ಅಂದರೆ ಒಂದು ಪರ್ಫೆಕ್ಟ್ ಶಿಸ್ತಿನ ಆಕಾರಕ್ಕೆ ಬರುತ್ತೆ. ಈ ಇಂಪಾರ್ಟೆಂಟ್ ರಿಸರ್ಚ್ ಮಾಡಿರೋದು ನಮ್ಮ ARCI ಸಂಸ್ಥೆ. ನಾವಾಗಲೇ ರೋಡ್ ಮತ್ತೆ ರೈಲ್ವೆ ಬಗ್ಗೆ ಮಾತಾಡಿದ್ವಿ. ಈಗ ಏರ್ ಕನೆಕ್ಟಿವಿಟಿ ಅಂದ್ರೆ ಯುಡಾನ್ ಯೋಜನೆ ಬಗ್ಗೆ 3 ಸ್ಟೇಟ್ಮೆಂಟ್ಗಳನ್ನು ನೋಡೋಣ. ಇದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಬೇಕು. ಇಲ್ಲಿ ಮೊದಲನೇ ಮತ್ತು 3ನೇ ಸ್ಟೇಟ್ಮೆಂಟ್ಸ್ ಕರೆಕ್ಟ್. ಈ ಸ್ಕೀಮನ್ನ 10 ವರ್ಷಕ್ಕೆ ಅಪ್ರೂವ್ ಮಾಡಿದ್ದಾರೆ ಮತ್ತೆ ಇದರ ಮುಖ್ಯ ಉದ್ದೇಶ ಟಿಯರ್ 2 ಮತ್ತು ಟಿಯರ್ 3 ನಗರಗಳಿಗೆ ಫ್ಲೈಟ್ ಕನೆಕ್ಟಿವಿಟಿ ಕೊಡೋದು. ಆದರೆ 2ನೇ ಸ್ಟೇಟ್ಮೆಂಟಲ್ಲಿ ಒಂದು ಚಿಕ್ಕ ತಪ್ಪಿದೆ. ಇದರಲ್ಲಿ 200 ಏರ್ಪೋರ್ಟ್ಗಳನ್ನ ಡೆವಲಪ್ ಮಾಡಲ್ಲ, ಬದಲಿಗೆ 100 ಏರ್ಪೋರ್ಟ್ಗಳನ್ನ ಮಾತ್ರ ಡೆವಲಪ್ ಮಾಡಲಾಗತ್ತೆ. ಇವತ್ತಿನ ಕೊನೆ ಪ್ರಶ್ನೆ. ನಾವು ಭಾರತದ ಕ್ಲೀನ್ ಎನರ್ಜಿ ಟಾರ್ಗೆಟ್ ಬಗ್ಗೆ ಮಾತಾಡಿದ್ವಿ. ಆದರೆ ಗ್ಲೋಬಲ್ ಲೆವೆಲ್ನಲ್ಲಿ ಏರ್ ಪೊಲ್ಯೂಷನ್ ಹೇಗಿದೆ? 2025ರ IQAir ರಿಪೋರ್ಟ್ ಪ್ರಕಾರ ಜಗತ್ತಿನಲ್ಲೇ ಅತಿ ಹೆಚ್ಚು ವಾಯು ಮಾಲಿನ್ಯ ಇರೋ ದೇಶ ಯಾವುದು? ಉತ್ತರ ಪಾಕಿಸ್ತಾನ. ಸ್ವಿಟ್ಜರ್ಲ್ಯಾಂಡ್ನ IQAir ಸಂಸ್ಥೆಯ ವರದಿಯ ಪ್ರಕಾರ ಪಾಕಿಸ್ತಾನ ಈ ಲಿಸ್ಟ್ನಲ್ಲಿ 1ನೇ ಸ್ಥಾನದಲ್ಲಿದೆ. ಈ ರಿಪೋರ್ಟ್ PM 2.5 ಅನ್ನೋ ತುಂಬಾ ಡೇಂಜರಸ್ ಪಾರ್ಟಿಕಲ್ಸ್ನ ಲೆಕ್ಕಾಚಾರ ಮಾಡುತ್ತೆ. ಶಾಕಿಂಗ್ ವಿಷಯ ಅಂದ್ರೆ ಅಲ್ಲಿನ PM 2.5 ಲೆವೆಲ್ WHO ಹೇಳಿರೋ ಸೇಫ್ ಲಿಮಿಟ್ಗಿಂತ 13 ಪಟ್ಟು ಜಾಸ್ತಿ ಇದೆಯಂತೆ. ಇದು ಜನರ ಆರೋಗ್ಯಕ್ಕೆ ತುಂಬಾನೇ ಅಪಾಯಕಾರಿ. ಸರಿ, ಇವತ್ತಿನ 10 ಪ್ರಶ್ನೆಗಳು ಮುಗಿತು. ಈಗ ಒಂದು ಕ್ವಿಕ್ ರಿವಿಷನ್ ಮಾಡೋಣ. ಕಳೆದ ತಿಂಗಳ ಕೆಲವು ಹೈಲೈಟ್ಸ್. ಸ್ಪೋರ್ಟ್ಸ್ನಲ್ಲಿ ಪಂಕಜ್ ಅಡ್ವಾಣಿ ಲಿಬರ್ ವಿನ್ ಚಾಂಪಿಯನ್ಸ್ ಕಪ್ ಗೆದ್ದರು. ಟೆಕ್ನಲ್ಲಿ ನಮ್ಮದೇ ಆದ ಭಾರತ ಜನ್ AI ಸದ್ದು ಮಾಡ್ತು. ಎನ್ವಿರಾನ್ಮೆಂಟ್ನಲ್ಲಿ ಬೈಕಾಲ್ ಸರೋವರ ಪಿಲಿಭಿತ್ ಟೈಗರ್ ರಿಸರ್ವ್ ನ್ಯೂಸ್ನಲ್ಲಿತ್ತು. ಹೀಗೆ ಪ್ರತಿಯೊಂದು ಫೀಲ್ಡ್ನಲ್ಲೂ ಅಪ್ಡೇಟ್ ಆಗಿರೋದು ತುಂಬಾ ಮುಖ್ಯ. ಇವತ್ತಿನ ನಮ್ಮ ವಿಶ್ಲೇಷಣೆ ಮುಗಿಯಿತು. ಆದರೆ ನಿಮ್ಮ ಜ್ಞಾನವನ್ನ ಪರೀಕ್ಷೆ ಮಾಡೋಕೆ ನಂಗೊಂದು ಪ್ರಶ್ನೆ ಇದೆ. ಭಾರತದ ಫೇಮಸ್ ಅಥ್ಲೀಟ್ ಶ್ರೀಹರಿ ನಟರಾಜನ್ ಯಾವ ಕ್ರೀಡೆಗೆ ಸಂಬಂಧಪಟ್ಟವರು? ಈ ಪ್ರಶ್ನೆಗೆ ನಿಮ್ಮ ಉತ್ತರ ಏನು ಅಂತ ಕಾಮೆಂಟ್ಸಲ್ಲಿ ತಿಳಿಸಿ. ಇವತ್ತಿನ ಈ ಚರ್ಚೆ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇನ್ನು ಹೆಚ್ಚಿನ ನೋಟ್ಸ್ಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯ್ನ್ ಆಗಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.